ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮಾಮ್ಸ್. ಎಂ.ಐ ಆಕ್ಷನ್ ಕಂಪ್ಲೀಟ್ ಆದ್ಮೇಲೆ ಯಾವ ತರ ಕಾಣ್ತಾ ಇದೆ ಆ್ಯಂಡ್ ಆಗಿ ಇವರ ಟೀಮ್ ನಲ್ಲಿ ನ್ಯೂ ಪ್ಲೇಯರ್ಸ್ ಯಾರು ಕೂಡ ಜಾಯ್ನಿಂಗ್ ಆದ್ರು ಅಂತೇಳಿ ಬನ್ನಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಆಕ್ಷನ್ಗೂ ಮೊದಲೇ ಇವರು ತಮ್ಮ ತಂಡವನ್ನ ಆಲ್ರೆಡಿ ಬಿಲ್ಡ್ ಮಾಡ್ಕೊಂಡಿದ್ರು. ಹೇಗೆಪ್ಪ ಅಂದ್ರ ತಮಗೆ ಬೇಕಾದಂತ ಬೌಲರ್ ಆಗಿರುವಂತ ಶಾರ್ದುಲ್ ಠಾಕೂರ್ ಅವ್ರನ್ನ ಬಂದ್ಬಿಟ್ಟು ಇವರು LSG ಇಂದ ಟ್ರೇಡ್ ಮುಖಾಂತರ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದ್ರು. ಇನ್ನು ಮತ್ತೊಬ್ಬ ಬ್ಯಾಟ್ಸ್ಮನ್ ಆಗಿರುವಂತ ಸರ್ಪನ್ ರುದರ್ಫೋರ್ಡ್ ಅವ್ರನ್ನು ಕೂಡ ಇವರು ಟ್ರೇಡ್ ಮುಖಾಂತರ ತಮ್ಮ ತಂಡಕ್ಕೆ ಇವ್ರನ್ನು ಕೂಡ ಸೇರಿಸಿಕೊಂಡಿದ್ದಾರೆ. ಇನ್ನು ಮಯಾಂಕ್ ಮಾರ್ಕಂಡೆ ಅವ್ರನ್ನು ಕೂಡ ಇವರು ಕೋಲ್ಕತ್ತಾ ನೈಟ್ ರೈಡರ್ಸ್ ಇಂದ ಟ್ರೇಡ್ ನ ಮುಖಾಂತರ ತಮ್ಮ ತಂಡಕ್ಕೆ ಆಲ್ರೆಡಿ ಇವರು ಆಕ್ಷನ್ಗೂ ಮೊದಲೇ ತಮ್ಮ ಟೀಮ್ ಅನ್ನ ಬಿಲ್ಡ್ ಕೂಡ ಮಾಡ್ಕೊಂಡಿದ್ರು. ಇನ್ನು ಇವರು ಆಕ್ಷನ್ ನಲ್ಲಿ ಬಂದ್ಬಿಟ್ಟು ಕೇವಲ ಒಬ್ಬರೇ ಒಬ್ಬ ಪ್ಲೇಯರ್ ನ ಬೈ ಮಾಡಿರೋದು. ಅದು ಬಂದ್ಬಿಟ್ಟು ವಿದೇಶಿ ಪ್ಲೇಯರ್ ಆಗಿರುವಂತಹ ಕ್ವಿಂಟನ್ ಡಿಕಾಕ್ ಅವ್ರನ್ನ ಮಾತ್ರ ಇವರು ಆಕ್ಷನ್ ನಲ್ಲಿ ಬೈ ಮಾಡೋದಕ್ಕಾಗಿದ್ದು. ಯಾಕಂದ್ರೆ ಇವ್ರ ಹತ್ರ ಆಲ್ರೆಡಿ ಅಮೌಂಟ್ ಕೂಡ ಇರಲಿಲ್ಲ. ಅಂದ್ರೆ ಆಲ್ರೆಡಿ ಇವ್ರದ್ದು ಒಂದು ಸೆಟಲ್ ಟೀಮ್ ಇತ್ತು. ಹಾಗಾಗಿ ಇವರು ಕ್ವಿಂಟನ್ ಡಿಕಾಕ್ ಅವ್ರನ್ನ ಮಾತ್ರ ಬಂದ್ಬಿಟ್ಟು ಬೈ ಮಾಡಿರೋದು. ಅಂಡ್ ಬೈ ಮಾಡಿದ ನಂತರ ಎಂಐ ನ ಟೀಮ್ ಬಂದ್ಬಿಟ್ಟು ಯಾವ ತರ ಇದೆ ಅಂತೇಳಿ ಬನ್ನಿ ನೋಡ್ಕೊಂಬರೋಣ. ಎಂಐ ನ ಓಪನರ್ ಬಂದ್ಬಿಟ್ಟು ರೋಹಿತ್ ಶರ್ಮಾ ಅವರು ಇವ್ರ ಪ್ಲೇಸ್ ಅಂತೂ ಯಾರು ಚೇಂಜ್ ಮಾಡೋದಕ್ಕಿಲ್ಲ. ಇವ್ರ ಜೊತೆ ಬರ್ತಾರೆ ಕ್ವಿಂಟನ್ ಡಿಕಾಕ್ ಅವರು ಅಂಡ್ ರೋಹಿತ್ ಶರ್ಮಾ ಅವರು ಓಪನಿಂಗ್ ಮಾಡಿದ್ರೆ ಸೂರ್ಯಕುಮಾರ್ ಅವರು ಬರ್ತಾರೆ ಒನ್ ಡೌನ್ ಆಯ್ತಂದ್ರೆ ತಿಲಕ್ ವರ್ಮಾ ಅವರು ಬರ್ತಾರೆ 4th ಪ್ಲೇಸ್ ನಲ್ಲಿ. ಇನ್ನು ಹಾರ್ದಿಕ್ ಪಾಂಡ್ಯನ್ ಅವರು ಬರ್ತಾರೆ 5th ಪ್ಲೇಸ್ ನಲ್ಲಿ. ಇನ್ನು ಶರ್ಪನ್ ರುದರ್ಫೋರ್ಡ್ ಫಿನಿಶರ್ ಕೂಡ ಬರ್ತಾರೆ. ಇನ್ನು ಇವರ ಸ್ಪಿನ್ನಿಂಗ್ ರೂಲ್ ನಲ್ಲಿ ಶಾಂಟ್ನರ್ ಅವರು ಬರ್ತಾರೆ. ಅಂಡ್ ಹಾಗೆ ಟ್ರೇಡ್ ನ ಮುಖಾಂತರ ಬೈ ಮಾಡಿರೋ ಶಾರ್ದುಲ್ ಠಾಕೂರ್ ಅವರು ಕೂಡ ಇರ್ತಾರೆ. ಅಂಡ್ ಹಾಗೆ ದೀಪಕ್ ಚಹರ್ ಅವರು ಕೂಡ ಇದ್ದಾರೆ. ಇನ್ನು ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಕಾಯಂ ಪ್ಲೇಯರ್ ಆಗಿ ನಮ್ಮ ಟೀಮ್ ನಲ್ಲಿ ಇರ್ತಾರೆ. ಇನ್ನು ಟ್ರೆಂಟ್ ಬೋಲ್ಟ್ ಅವರು ಬಂದ್ಬಿಟ್ಟು ಇವ್ರ ಬಗ್ಗೆ ಎರಡು ಮಾತಾಡೋಗಿಲ್ಲ. ಇವರು ಕೂಡ ನಮ್ಮ 11 ನಲ್ಲಿ ಎನಿ ಕಂಡೀಷನ್ ಇರ್ತಾರೆ. ಆದ್ರೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಟೀಮ್ ನಲ್ಲಿ ಏನ್ ಚೇಂಜಸ್ ಅಂದ್ರೆ ಶಾರ್ದುಲ್ ಠಾಕೂರ್ ಅಂಡ್ ಹಾಗೆ ಸರ್ಪನ್ ರುದರ್ಫೋರ್ಡ್ ಅಂಡ್ ಕ್ವಿಂಟನ್ ಡಿಕಾಕ್ ಅವರು ಕೂಡ ಈ ಸರಿ 11 ನಲ್ಲಿ ಬಂದ್ಬಿಟ್ಟು ಚೇಂಜಸ್ ಇರ್ತಾರೆ. MIU ಕೂಡ ಈ ಸರಿಯ ಟ್ರೋಫಿ ವಿನ್ನರ್ ನ ತಂಡವಾಗಿ ಹೋಗ್ತಾ ಇದೆ. ಏಕೆ ಅಂದ್ರೆ ಇವ್ರದ್ದು ಕೂಡ ಆಲ್ಮೋಸ್ಟ್ 8 ತನಕ ಬ್ಯಾಟಿಂಗ್ ಇದೆ. ಅಂಡ್ ಹಾಗೆ ಟ್ರೆಂಟ್ ಬೋಲ್ಟ್ ಅವರು ಕೂಡ ಬ್ಯಾಟಿಂಗ್ ಅನ್ನ ಮಾಡುವಂತ ಕ್ಷಮತೆಯನ್ನು ಹೊಂದಿದ್ದಾರೆ. ಹಾಗಾಗಿ MIU ಕೂಡ ಒಂಥರ ಆಲ್ರೌಂಡ್ ಟೀಮ್ ಕೂಡಿದೆ. ಹಾಗಾಗಿ MIU ಕೂಡ ಈ ಸರಿ ಟ್ರೋಫಿನ ಕಾಂಪಿಟೇಟರ್ ಟೀಮ್ ಆಗಿ ಕೂಡ ಹೋಗ್ತಾ ಇದೆ.